ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಸಂಕಷ್ಟ ಬಂದೊದಗಿದೆ. ಸಿಎಂ ಸಿಬಿಐನಿಂದ ತಪ್ಪಿಸಿಕೊಂಡ್ರು ಟೆನ್ಷನ್ ಮಾತ್ರ ತಪ್ಪಿಲ್ಲ. ಲೋಕಾಯುಕ್ತ ಅಧಿಕಾರಿಗಳಿಂದ ಮೂಡ ತನಿಖೆ ಮುಕ್ತಾಯಗೊಂಡಿದೆ. ತನಿಖೆ ಮುಕ್ತಾಯದ ಅಂತಿಮ ವರದಿ ಸಲ್ಲಿಕೆ ಮಾತ್ರ ಬಾಕಿ ಇದ್ದು ಮುಂದಿನ ವಾರದಲ್ಲಿ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆಯಾಗಬಹುದು. ಲೋಕಾಯುಕ್ತ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸಿದ್ದಾರೆ. ಈ ವರದಿಯೇ ಸಿಎಂ ಕುಟುಂಬಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ. ದಾವಣಗೆರೆಯಲ್ಲಿ ಯತ್ನಾಳ್ ಅಂಡ್ ಟೀಮ್ ವಾಸ್ತವ್ಯ ಹೂಡಿದೆ. ವಾಲ್ಮೀಕಿ ಜಾತ್ರೆಗೆ ಆಗಮಿಸಿರುವ ಬಿಜೆಪಿ ರೆಬಲ್ಸ್ ನಾಯಕರು ಜೆಎಂಐಟಿ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯವನ್ನ ಪಡೆದಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಒಡೆತನದ ಗೆಸ್ಟ್ ಹೌಸ್ ಇದಾಗಿತ್ತು. ಯತ್ನಾಳ್, ರಮೇಶ್ ಜಾರಕಿಹೊಳಿ ಅಲ್ಲೇ ತಂಗಿದ್ದಾರೆ. ಇಂದು ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ಸಭೆ ನಡೆಸಿ ಇಲ್ಲಿಂದಲೇ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಹ ವಾಲ್ಮೀಕಿ ಜಯಂತಿಯಲ್ಲಿ ಭಾಗಿಯಾಗಲಿದ್ದು ದಾವಣಗೆರೆ ಸರ್ಕಿಟ್ ಹೌಸ್ಗೆ ಬರಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸುವುದಕ್ಕೆ ವಿಜಯೇಂದ್ರ ಅಭಿಮಾನಿಗಳು ನಗರದ ಅಪೂರ್ವ ರೆಸಾರ್ಟ್ ಮುಂಭಾಗದಲ್ಲಿ ರೆಡಿಯಾಗಿದ್ದಾರೆ. ಇನ್ನು ವಿಜಯೇಂದ್ರ ಮೆರವಣಿಗೆ ಮೂಲಕ ಯತ್ನಾಳ್ ಅಂಡ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಪೋಸ್ಟರ್ ಹಿಡಿದು ಬಂದಿದ್ದಾರೆ. ರಾಜನಹಳ್ಳಿಯಲ್ಲಿ ನಡೆಯುತ್ತಿರುವಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂಬ ಪೋಸ್ಟರ್ ರಾರಾಜಿಸ್ತಾ ಇವೆ. ಪ್ರಿಂಟೆಡ್ ಟಿ ಶರ್ಟ್ ಹಾಕೊಂಡು ವೇದಿಕೆ ಬಳಿ ಜಾರಕಿಹೊಳಿ ಅಭಿಮಾನಿಗಳು ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತಹ ಸಾವಿರಾರು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಪೋಸ್ಟರ್ ಅನ್ನ ಪ್ರದರ್ಶಿಸಿದ್ದಾರೆ. ರಾಜ್ಯ ಬಿಜೆಪಿ ಈಗ ಐಸಿಯುನಲ್ಲಿದೆ. ರಾಜ್ಯದ ನಾಯಕರ ಕೈಯಲ್ಲಿ ಏನೂ ಇಲ್ಲ ಅಂತ ಬಿಜೆಪಿ ಮುಖಂಡ ರಾಜು ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜನಹಳ್ಳಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ಹೈಕಮಾಂಡ್ ಸುಮ್ಮನಿದ್ದರೆ ಕೋಮಾಗೆ ಹೋಗುತ್ತದೆ. ರಾಜನಹಳ್ಳಿಯಲ್ಲಿ ಕೋಮಾಗೆ ಹೋದ್ರೆ ಏನಾಗುತ್ತದೆ ಎಲ್ರಿಗೂ ಗೊತ್ತಿದೆ. ರಾಜನಹಳ್ಳಿಯ ವಾಲ್ಮೀಕಿ ಪೀಠದಲ್ಲಿ ನಿರಂತರವಾಗಿ ಹಲವಾರು ಗುಂಪು ಮಾಡಿಕೊಂಡು ಸುತ್ತಾಡ್ತಾ ಇದ್ದಾರೆ. ಗುಂಪು ಇಲ್ಲ ಅಂದ್ರೆ ರಾಜು ಗೌಡ ಹುಚ್ಚ ಅಂತಾರೆ. ಗುಂಪು ಇದೆ, ಹೈಕಮಾಂಡ್ ಬಿಟ್ರೆ ಯಾರಿಂದಲೂ ಕೂಡ ಒಂದು ಮಾಡೋದಕ್ಕೆ ಕೆಲಸ ಆಗೋದಿಲ್ಲ. ಯತ್ನಾಳ್ ಆಗಲಿ ವಿಜಯೇಂದ್ರ ಆಗಲಿ ಹೈಕಮಾಂಡ್ಗೆ ಒಪ್ಪಬೇಕು, ಇಲ್ಲ ಅಂದ್ರೆ ಅವರ ದಾರಿ ಅವರು ನೋಡ್ಕೊಳ್ಳಿ ಅಂತ ಹೇಳಿದರು. ಏನು ಡಿಫೆಂಡ್ ಮಾಡಿಕೊಳ್ಳಾರದಂಥ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಬಣ ಇಲ್ಲ ಅಂತ ಹೇಳೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತಂದ್ರೆ ಹಂಗೆ ಏನಾರ ಹೇಳೋದಂದ್ರೆ ರಾಜುಗೌಡ ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿಬಿಟ್ಟಿದ್ದಾವೆ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ಐಸಿಯುನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಹಾಗಾಗಿ ಸಾಮಾನ್ಯ ಪ್ರತಿಯೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ, ಯಾಕಂದರೆ ನಾವು ಏನೇ ಮಾಡಿದರೂ ಅಧಿಕಾರಗೋಸ್ಕರ ಮಾಡ್ತೀವಿ. ನಾನು ಮುಂದೆ MLA ಆಗಬೇಕು, ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆಗೆ ಮಾಡ್ತೇನೆ. ಆದರೆ ಸಾಮಾನ್ಯವಂಥ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೂ ಅಧಿಕಾರ ಇರಲಾರ್ದೇ ಬಿ ಜೆ ಪಿ ಪಕ್ಷ ಇರಲಿ ಅಂತ ಭಾಳಷ್ಟು ಜನ ಕಟ್ಟಿ ಬೆಳೆಸಿದ್ದಾರೆ. ವಿವಾದಿತ ಜಾಗದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣವಾಗಿದೆ. ನಿನ್ನೆ ಈ ಜಾಗಕ್ಕಾಗಿ ಕಾಂಗ್ರೆಸ್ ಜೆಡಿಯು ನಾಯಕರ ಮಧ್ಯೆ ಗಲಾಟೆ ನಡೆದಿತ್ತು. ಇದೀಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಜಾಗದಲ್ಲಿ ಕಾಂಗ್ರೆಸ್ ನಾಯಕರು ಕಾಂಪೌಂಡ್ ಅನ್ನು ನಿರ್ಮಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸ್ಥಳ ಇದಾಗಿದ್ದು ಕೈಪಡೆ ಏಕಾಏಕಿ ಕಬ್ಜಾ ಮಾಡಿಕೊಂಡಿತ್ತು. ಕಚೇರಿಯ ಆವರಣದ ಸುತ್ತಲೂ ಕಾಂಪೌಂಡ್ ಅನ್ನು ನಿರ್ಮಾಣವಾಗಿದೆ. ಹೀಗಾಗಿ ಜೆಡಿಯು ಕಾಂಗ್ರೆಸ್ ವಿರುದ್ಧ ಕಾನೂನು ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 3 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಮಧ್ಯಾಹ್ನ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಳ್ಳಲಿದ್ದಾರೆ. ನಾಳೆ ಏರ್ ಶೋ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 3 ದಿನಗಳ ಕಾಲ ಏರ್ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಬುಧವಾರ ಸಂಜೆ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಜೋಗುಳ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜೋಗತಿ ಜಮುನಮ್ಮ ಭಿಕ್ಷಾಟನೆ ಮಾಡಿ ಬಡ ಯುವಕರ ಮದುವೆ ಮಾಡಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ಈ ಕಾರ್ಯ ಮಾಡ್ತಾ ಇರುವಂತಹ ಜಮುನಮ್ಮಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ವಿಷಯ ಏನಪ್ಪ ಅಂದರೆ, ತಾವೇ ಸ್ವತಃ ದುಡ್ದು ಭಿಕ್ಷಾಟನೆ ಮಾಡಿದ ದುಡ್ಡಲ್ಲಿ 4ನೇ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು, ಮತ್ತು 25 ಪೈಸಾ ತಮ್ಮ ಜೀವನಕ್ಕೆ ಇಟ್ಕೊಂಡು 4ನೇದರಲ್ಲಿ ಬಡವ್ರ ಸಹಾಯ ಮಾಡಿ ತಮ್ಮ ಕೈಯಿಂದ ಆದಷ್ಟು ಸಾಧ್ಯದಿಂದ ಮದುವೆ ಮಾಡ್ತಾ ಇದ್ದಾರೆ.
ಅದು ಏನಂದರೆ ಮತ್ತೆ ನಾವು ಅವ್ರ ಹತ್ರ ಹೋಗಿ ನಾವು ದುಡ್ಡು ಕೇಳೋದು, ಇವ್ರ ಹತ್ರ ಹೋಗಿ ದುಡ್ಡು ಕೇಳೋದು, ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ, ಗಣ್ಯ ವ್ಯಕ್ತಿಗಳ ಹತ್ರ ಅವ್ರೇನು ದುಡ್ಡು ತೊಗೊಂಡು ಏನು ಮದುವೆ ಮಾಡ್ತಾ ಇಲ್ಲ. ಇವ್ರು ಸ್ವತಃ ಇವ್ರ ದುಡ್ಡಲ್ಲೇ ಇವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು. ಮತ್ತು ಇದು ಮದುವೆ ಅಂತ ಒಂದೇ ಅಲ್ಲ, ಅನಾಥಾಶ್ರಮ. ರಾತ್ರಿ ವೇಳೆ ವಿದ್ಯುತ್ ಕೈಕೊಟ್ಟಿದ್ದರಿಂದಾಗಿ ಸರ್ಕಾರಿ ಆಸ್ಪತ್ರೆ ರೋಗಿಗಳು ಪರದಾಡುವಂತಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಕರೆಂಟ್ ಕೈಕೊಟ್ಟಿದೆ. ಸುಮಾರು 1 ಗಂಟೆಗಳಿಗೂ ಅಧಿಕ ಕಾಲ ವಿದ್ಯುತ್ ಇಲ್ಲದೆ ರೋಗಿಗಳು ಕಂಗಾಲಾಗಿದ್ರು. ಮೊಬೈಲ್ ಟಾರ್ಚ್ ಹಿಡಿದು ನವಜಾತ ಶಿಶುಗಳನ್ನು ಆರೈಕೆ ಮಾಡಲಾಗಿದೆ. 1 ಗಂಟೆ ಬಳಿಕ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿದ್ದು, ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು, ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಟ್ಯಾಕ್ಸಿ ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಆಗಾಗ ಕಿರಿಕ್ ಮತ್ತು ದೌರ್ಜನ್ಯ ಆಗ್ತಾನೆ ಇರುತ್ತೆ. ಇನ್ಮುಂದೆ ಟ್ಯಾಕ್ಸಿಗಳಲ್ಲಿನ ದೌರ್ಜನ್ಯಕ್ಕೆ ಬ್ರೇಕ್ ಬೀಳಲಿದೆ. ಪ್ರಯಾಣಿಕರು ಮತ್ತು ಟ್ಯಾಕ್ಸಿ ಚಾಲಕರ ಸುರಕ್ಷತೆಗಾಗಿ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ನೂತನ ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಲಾಗಿದೆ. ಒಂದೊಂದು ಕ್ಯಾಬ್ನಲ್ಲಿ ಚಾಲಕ ಹಾಗೂ ಹಿಂಬದಿ ಸೀಟ್ನ ಎರಡೂ ಕಡೆ ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಲಾಗಿದೆ. ತುರ್ತು ಸಂದರ್ಭದಲ್ಲಿ ಚಾಲಕರು ಅಥವಾ ಗ್ರಾಹಕರು ಬಟನ್ ಅನ್ನು ಒತ್ತಿದರೆ ಕಂಟ್ರೋಲ್ ರೂಮ್ಗೆ ಕಾರಿನ ನಂಬರ್, ಚಾಲಕನ ಹೆಸರು, ವಿಳಾಸ ಸಮೇತವಾಗಿ ಸಂದೇಶ ರವಾನೆಯಾಗಲಿದೆ. ಡಿವೈಸ್ ಲೊಕೇಶನ್ ಮತ್ತು ಆಧಾರದ ಮೇಲೆ ತೊಂದರೆಯಾಗಲಿರುವವರ ನೆರವಿಗೆ ಪೊಲೀಸರು ಕೂಡ ಧಾವಿಸಲಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಟಿಟಾಗರ್ನಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ 2ನೇ ಡ್ರೈವರ್ಲೆಸ್ ಮೆಟ್ರೋ ಒಂದು ಬೆಂಗಳೂರು ತಲುಪಿದೆ. ಸಿಬಿಟಿಸಿ ಅಂದರೆ ಸಂವಹನ ಆಧಾರಿತ ರೈಲು ಇದಾಗಿದೆ. ಯೆಲ್ಲೋ ಲೈನ್ನಲ್ಲಿ ಡ್ರೈವರ್ಲೆಸ್ ಮೆಟ್ರೋದ ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸುವುದಕ್ಕೆ ಕನಿಷ್ಠ 5 ಡ್ರೈವರ್ಲೆಸ್ ಮೆಟ್ರೋ ಬೇಕಾಗುತ್ತೆ. ಸದ್ಯ ಬೆಂಗಳೂರಿಗೆ 2 ಡ್ರೈವರ್ಲೆಸ್ ಮೆಟ್ರೋ ಬಂದಿದೆ. ಹಾಸನ ಚನ್ನರಾಯಪಟ್ಟಣ ಶ್ರಾವಣಬೆಳಗೊಳದ ಹೊಸಕೊಪ್ಪಲು ಗ್ರಾಮದ ಶಕ್ತಿ ಮಠದ ಚೌಡೇಶ್ವರಿ ದೇವಿ ಮೂರ್ತಿಯನ್ನ ಪ್ರಯಾಗ್ರಾಜ್ಗೆ ಕೊಂಡೊಯ್ದು ಪುಣ್ಯ ಸ್ನಾನ ಮಾಡಿಸಲಾಗಿದೆ. ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಮೂರ್ತಿಯನ್ನ ಕೊಂಡೊಯ್ದು ಪ್ರಯಾಗ್ರಾಜ್ನಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಮ್ಮನವರು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ವಿಚಾರಕ್ಕೆ ಉಗ್ರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ಗಳ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇದೆ ಎಂಬ ಅನುಮಾನ ಇದೆ. ಸಿಲ್ಲಿ ಕಾರಣ ಕೊಟ್ಟು ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಬಿಜೆಪಿ ರಾಜ್ಯಪಾಲರ ಮೇಲೆ ಒತ್ತಡ ತಂದ ಹಾಗೆಯೇ ಅಂತ ರಾಜ್ಯಪಾಲರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ಈ ಸಣ್ಣ ರೈತರ, ಕೃಷಿ ಕಾರ್ಮಿಕರ, ವೀಕರ್ ಸೆಕ್ಷನ್ನ ಸಾಲ ಮನ್ನಾ ಮಾಡಿದ್ರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋಂಥ ಸಂಶಯ ನಮಗೆ ಹುಟ್ಟುತ್ತೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ವಿಚಾರಕ್ಕೆ ಉಗ್ರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ಗಳ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇದೆ ಎಂಬ ಅನುಮಾನ ಇದೆ. ಸಿಲ್ಲಿ ಕಾರಣ ಕೊಟ್ಟು ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಬಿಜೆಪಿ ರಾಜ್ಯಪಾಲರ ಮೇಲೆ ಒತ್ತಡ ತಂದ ಹಾಗೆಯೇ ಅಂತ ಹೇಳಿ ರಾಜ್ಯಪಾಲರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದರು. ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಇದನ್ನು ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾನೂನುಗಳೇನಿವೆ ಅದರ ಅಡಿಯಲ್ಲಿ ಇದು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರು ಸುಗ್ರೀವಾಜ್ಞೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಇಂಥ ಮಹತ್ತರವಾದಂಥ ಜನಪರವಾದಂಥ ಈ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ವಾಪಸ್ ಕಳಿಸಿರ್ತಕ್ಕಂಥದ್ದು ಖಂಡನೀಯ. ಏರ್ ಶೋಗೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ನಾಳೆಯಿಂದ ಯಲಹಂಕ ವಾಯುನೆಲೆಯಲ್ಲಿ ವೈಮಾನಿಕ ಪ್ರದರ್ಶನ ನಡೆಸಲಾಗುತ್ತೆ. ಇನ್ನು ಮುಂದೆ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಕಾಣಬಹುದಾಗಿದೆ. ಬೆಳಗಾವಿಯ ವಿಟಿಯುನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 24ನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ವಿವಿಧ ಸ್ನಾತಕೋತ್ತರ ಪದವೀಧರರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು.
ಗುಜರಾತ್ನ ಅಹಮದಾಬಾದ್ನಲ್ಲಿ ಸಿರಿಧಾನ್ಯ ಹಾಗೂ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಹಲವಾರು ಮಳಿಗೆಗಳನ್ನು ರೂಪಿಸಲಾಗಿದ್ದು ಕೃಷಿ ಹಾಗೂ ಸಿರಿಧಾನ್ಯಗಳ ಪ್ರದರ್ಶನ ನೀಡಲಾಯಿತು. ಈ ವೇಳೆ ಹಲವು ಬಗೆಯ ಸಿರಿಧಾನ್ಯಗಳು ಹಾಗೂ ಕೃಷಿಯ ಪರಿಕರಗಳು ಮೇಳದಲ್ಲಿ ಇರಿಸಲಾಗಿತ್ತು. ಈ ಮಿಲ್ಲೆಟ್ ಉತ್ಸವ ಎಲ್ಲರ ಗಮನ ಸೆಳೆಯಿತು. ಅಸ್ಸಾಂನಲ್ಲಿ ಧಿಬ್ರಿಘರ್ನಲ್ಲಿ ಯುವತಿಯರು ಗೋಮರ್ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ಬುಡಕಟ್ಟು ನೃತ್ಯಕ್ಕೆ ಹೆಜ್ಜೆ ಹಾಕಿದ್ರು. ಈ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ವರ್ಲ್ಡ್ ರೆಕಾರ್ಡ್ ಮಾಡುವ ಉದ್ದೇಶದಿಂದಾಗಿ ಸಾವಿರಾರು ಯುವತಿಯರು ಗೋಮರ್ ನೃತ್ಯವನ್ನು ಅಭ್ಯಾಸ ಮಾಡಿದರು. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡೇ ಲಗ್ಗೆ ಇಟ್ಟಿದೆ. ಜಮ್ಮುವಿನ ದೋಡಾದಲ್ಲಿ ಚಳಿಗಾಲದ ಕ್ರೀಡೆ ಆಯೋಜನೆಯನ್ನು ಮಾಡಲಾಗಿದೆ. ಈ ವೇಳೆ ಪ್ರವಾಸಿಗರು ಹಾಗೂ ಸ್ಥಳೀಯರು ಮಂಜಿನಾಟ ಆಡಿದ್ದಾರೆ. ಈ ವೇಳೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮಂಜಿನಲ್ಲಿ ಆಟವಾಡಿದ್ದಾರೆ. ತಮಿಳುನಾಡಿನಲ್ಲಿ ಶೀತಗಾಳಿ ಹಾಗೂ ದಟ್ಟ ಮಂಜು ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಹೊರಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಟ್ಟ ಮಂಜಿನಿಂದಾಗಿ ರಸ್ತೆ ಯಾವುದು ಅನ್ನೋದೇ ಗೊತ್ತಾಗದಂತಾಗಿದೆ.